ಹೆಲೋ ಮಮ್ಮೀಸ್, ಯಾವ ಅಮ್ಮಂದ್ರಿಗೆ ತಾನೇ ನಮ್ಮ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ಆಸೆ ಇರಲ್ಲ. ಈಗೀಗ ಮಕ್ಕಳು ಕೂಡ ರುಚಿ ನೋಡ್ತಾರೆ, ಮತ್ತೆ ಡಿಫ್ರೆಂಟ್ ಆಗಿ ಕೊಡ್ತಾರೆ ಅಂತಾನು ನೋಡ್ತಿರ್ತಾರೆ. ಸೊ ಇವತ್ತೊಂದು ಡಿಫ್ರೆಂಟ್ ಆಗಿರೋ ಅಂತ ಪಾಲಕ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ, ಹಾಗೆ ಹೆಲ್ತಿ ರೆಸಿಪಿ ಅಂತಾನು ಹೇಳ್ಬೋದು. ಇನ್ನು ನಮ್ಮ ಅಕೌಂಟ್ನ ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ, ಬೇಗ ಫಾಲೋ ಮಾಡ್ಕೊಳ್ಳಿ. ಹಾಗೆ ಮಕ್ಕಳಿಗೆ ಬೇಕಾಗಿರೋ ಎಲ್ಲ ತರ ರೆಸಿಪೀಸ್ ನನ್ನ ಅಕೌಂಟಲ್ಲಿದೆ, ಹೋಗಿ ಬೇಗ ಚೆಕ್ ಮಾಡಿ ನಿಮ್ಮ ಮಕ್ಳಿಗೂ ಮಾಡ್ಕೊಡಿ. ಈಗ ಮಾಡ್ಕೊಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಫ್ರೆಶ್ ಆಗಿರೋ ಅಂತ ಒಂದು ಕ್ಯಾರೆಟ್ ನ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದೀನಿ. ಹಾಗೆ ಫ್ರೆಶ್ ಆಗಿರೋ ಅಂತ ಪಾಲಕ್ ಸೊಪ್ಪನ್ನ ತಗೊಂಡು ತೊಳೆದು ನೀಟಾಗಿ ಅದನ್ನ ಸ್ಟೀಮ್ ಅಲ್ಲಿ ಬೇಯಿಸ್ತಾ ಇದ್ದೀನಿ. ಇನ್ನ ಕ್ಯಾರೆಟ್ ಜೊತೆಯಲ್ಲಿ ನಾವು ಬೇಯಿಸ್ತಿದೀವಿ ಅಂದ್ರೆ ಸೊಪ್ಪು ಸ್ವಲ್ಪ ಬೇಗನೆ ಬೆಂದ್ಬಿಡುತ್ತೆ, ಅದನ್ನ ಬೇಗ ತೆಗ್ದಿಟ್ಕೊಳ್ಳಿ. ಇಲ್ಲ ಅಂದ್ರೆ ಅದ್ರಲ್ಲಿ ಇರೋಂಥ ರಸ ಎಲ್ಲ ಹೋಗ್ಬಿಟ್ರೆ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಪಾಲಕ್ನ ಸ್ವಲ್ಪ ಬೇಗ ತೆಗ್ದಿಟ್ಟಿದ್ದೀನಿ. ಇನ್ನ ಕ್ಯಾರೆಟ್ನ ಇನ್ನ ಸ್ವಲ್ಪ ಬೇಯಿಸಿದೆ. ನೋಡಿ, ಈ ತರ ಸ್ಮೂತ್ ಆಗಿ ಬೆಂದಿರ್ಬೇಕು. ಈಗ ಬೆಂದಿರುವಂತ ಕ್ಯಾರೆಟ್ ಮತ್ತೆ ಪಾಲಕ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೀವು ಸ್ಟಾರ್ಟಿಂಗ್ 6 months ಪ್ಲಸ್ ಅಲ್ಲಿ ಕೊಡ್ತಿದ್ದೀರಾ, ಪ್ಯೂರಿ ತರ ಕೊಡ್ಬೇಕು ಅಂದ್ರೆ ನೋಡಿ, ಈ ತರ ಬರೀ ಕ್ಯಾರೆಟ್ ಮತ್ತೆ ಪಾಲಕ್ ಸೊಪ್ಪನ್ನ ಪ್ಯೂರಿ ಮಾಡಿ ಕೊಟ್ರೆ ತುಂಬಾ ಒಳ್ಳೇದು, ಮಕ್ಕಳಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಇನ್ನ ರೈಸ್ ತಿನ್ನೋ ಮಕ್ಕಳಿಗಾದ್ರೆ ಈ ತರ ಮಾಡ್ಕೊಡಿ. ಫಸ್ಟ್ ರುಬ್ಕೊಂಡಿದ್ದೀನಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಸಾಲ್ಟ್ ನ ಹಾಕಿದೀನಿ ಟೇಸ್ಟ್ಗೋಸ್ಕರ. ಹಾಗೆ ರುಬ್ಬಿರುವಂತ ಪೇಸ್ಟ್ಗೆ ಒಂದ್ ಸ್ವಲ್ಪ ಒಗ್ಗರಣೆ ಕೂಡ ಹಾಕ್ತಿದ್ದೀನಿ. ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಮತ್ತೆ 2 ಕರಿಬೇವಿನ ಎಲೆನ ಕಟ್ ಮಾಡಿ ಹಾಕಿ ಅದನ್ನ ಮಿಕ್ಸ್ ಮಾಡ್ತಿದ್ದೀನಿ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಪಾಲಕ್ ಕೊಡೋದ್ರಿಂದ ಮಕ್ಕಳು ಓವರ್ ಆಲ್ ಬೆಳವಣಿಗೆಗೆ ತುಂಬಾನೇ ಒಳ್ಳೇದು. ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಮಕ್ಕಳ ಬಾಡಿ ಕೂಡ ಹೈಡ್ರೇಟೆಡ್ ಆಗಿರುತ್ತೆ. ತುಂಬಾ ಬೆನಿಫಿಟ್ಸ್ ಇದಾವೆ, ಬೇಕಂದ್ರೆ ನೀವು ಕೂಡ ತಿಳ್ಕೊಳ್ಳಿ. ಇನ್ನು ನೀವು ಕೂಡ ಈ ರೆಸಿಪಿನ ನಿಮ್ಮ ಮಕ್ಕಳಿಗೆ ಮಾಡ್ಕೊಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಮಕ್ಕಳಿರಂತವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ.